ಹಾಯ್ ಹಲೋ ನಮಸ್ಕಾರ ವೆಲ್ಕಮ್. ನೀವು ನೋಡ್ತಾ ಇದ್ದೀರಾ ಅಂಕಿತಾ ಫ್ಯಾಷನ್ ವೇರ್ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಷಯ ಏನಪ್ಪ ಅಂತಂದರೆ, ಒಂದು ಪ್ರಿನ್ಸ್ ಕಟ್ಟಿಂಗ್ ಬ್ಲೌಸನ್ನು ಬಾಡಿ ಮೆಜರ್ಮೆಂಟ್ ತೊಗೊಂಡು ಯಾವ ರೀತಿ ಕಟಿಂಗ್ ಮಾಡೋದು, ಅದು ಒಂದು ಸ್ಲೀವ್ಲೆಸ್ ಬ್ಲೌಸ್ 32 ಸೈಜ್ನ ಒಂದು ಬ್ಲೌಸನ್ನು ನಿಮಗೆ ಕಟಿಂಗ್ ಮಾಡಿ ತೋರಿಸ್ತಾ ಇದ್ದೀನಿ. ಈ ಒಂದು ಕಟಿಂಗ್ ಮಾಡಬೇಕು ಅಂತಂದರೆ ಯಾವ ರೀತಿಯ ವಿಧಾನವನ್ನು ಬಳಸಬೇಕು, ಶೋಲ್ಡರ್ ಮತ್ತು ಆರ್ಮಲನ್ನು ಯಾವ ರೀತಿ ನಾವು ಕಟಿಂಗ್ ಮಾಡಬೇಕು, ಡೀಪ್ ಎಷ್ಟಿಟ್ಟಾಗ ಶೋಲ್ಡರ್ ಎಷ್ಟಿಡಬೇಕು ಅನ್ನೋದನ್ನು ಮುಖ್ಯವಾಗಿ ನಾನು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋನ ಸ್ಕಿಪ್ ಮಾಡದೆ ದಯವಿಟ್ಟು ಫುಲ್ ವಿಡಿಯೋವನ್ನು ನೋಡಿ. ಈ ವಿಡಿಯೋದಲ್ಲಿ ನೀವು ಖಂಡಿತವಾಗ್ಲೂ ಬ್ಲೌಸ್ ಕಟ್ಟಿಂಗನ್ನು ಆರಾಮಾಗಿ ಕಲ್ತ್ಕೋಬೋದು. ಸ್ಲೀವ್ಲೆಸ್ ಬ್ಲೌಸ್ ಇದ್ದಾಗ ಯಾವ ರೀತಿ ಕಟಿಂಗ್ ಮಾಡಬೇಕು ಅನ್ನೋದನ್ನು ತುಂಬ ಡೀಟೇಲ್ ಆಗಿ ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ. ದಯವಿಟ್ಟು ಬೆಲ್ ಬಟನ್ನ ಆನ್ ಇಟ್ಕೊಳ್ಳಿ, ನಮ್ಮ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬರ್ತಾ ಇರುತ್ತೆ. ಬನ್ನಿ ಹಾಗಾದರೆ ತಡ ಮಾಡೋದು ಯಾಕೆ, ವಿಡಿಯೋ ನೋಡ್ಕೊಂಬರೋಣ. ಇದು ಒಂದು ಪ್ರಿನ್ಸಸ್ ಕಟ್ ಬ್ಲೌಸು, ಬ್ಯಾಕ್ ವಿ ನೆಕ್ಕು, ಫ್ರಂಟ್ ಯು ನೆಕ್ಕು ಹಾಗೂ ಪ್ಯಾಡೆಡ್ ಬ್ಲೌಸ್ ಆಗಿರುತ್ತೆ. ಈ ಒಂದು ಕಟ್ಟಿಂಗನ್ನು ನಿಮಗೆ ಈಸಿಯಾಗಿ ಮಾಡಿ ತೋರಿಸ್ತೀನಿ ನೋಡಿ. ಈಗ ಸ್ಟ್ರೈಟಾಗಿ ಒಂದು ಮಾರ್ಕ್ ಮಾಡಿಕೊಂಡು ಅದನ್ನು ಕಟ್ ಮಾಡಿ ತೆಗಿತಾ ಇದ್ದೀನಿ. ಈಗ ಕೆಳಗಡೆ ಅರ್ಧ ಇಂಚು ಸ್ಟಿಚಿಂಗೋಸ್ಕರ ಒಂದು ಮಾರ್ಕನ್ನು ಮಾಡ್ಕೊತಾ ಇದ್ದೀನಿ. ಈ ಬ್ಲೌಸ್ನ ಬಾಡಿ ಲೆಂತು 13 ಇಂಚ್ ಆಗಿದೆ. ಇದು 32 ಸೈಜ್ನ ಬಾಡಿ ಮೆಜರ್ಮೆಂಟು. ಇದು ಬಾಡಿ ಲೆಂತ್ ಬಂದು 13 ಇಂಚ್ ಇದೆ. 13 ಇಂಚ್ಗೆ ಒಂದು ಮಾರ್ಕ್ ಮಾಡಿಕೊಂಡು ಅರ್ಧ ಇಂಚ್ ಎಕ್ಸ್ಟ್ರಾ ಸ್ಟಿಚಿಂಗೋಸ್ಕರ ಒಂದು ಮಾರ್ಕನ್ನು ಮಾಡ್ಕೊಂಡಿದ್ದೀನಿ ನೋಡಿ. ಈ ಥರ ಗೆರೆಯನ್ನು ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಡು ಈ ಫೋಲ್ಡಿಂಗನ್ನು ಔಟ್ಸೈಡ್ ಬಿಟ್ಕೊಂಡು ಓಪನನ್ನು ನಮ್ಮ ಸೈಡ್ ಬಿಟ್ಕೊತಾ ಇದ್ದೀನಿ. ಈ ಥರ ನೋಡಿ, ಓಪನ್ ಸೈಡ್ಗೆ ಸ್ಟ್ರೈಟ್ ಲೈನ್ಗೆ ಒಂದು ಲೈನ್ ಹಾಕ್ಕೊಂಡು ಅರ್ಧ ಇಂಚ್ ಬಿಟ್ಟು ಒಂದು ಮಾರ್ಕನ್ನು ಮಾಡ್ಕೊಂಡಿದ್ದೀನಿ ಸ್ಟಿಚಿಂಗೋಸ್ಕರ. ಈಗ ಸ್ಟ್ರೈಟ್ ಆಗಿರೋದನ್ನು ಕಟ್ ಮಾಡಿ ತೆಗಿತಾ ಇದ್ದೀನಿ. ಅರ್ಧ ಇಂಚು ಸ್ಟಿಚಿಂಗೋಸ್ಕರ ಒಂದು ಮಾರ್ಕನ್ನು ಮಾಡ್ಕೊಂಡಿದ್ದೀನಿ. ಇವಾಗ ತುಂಬ ಚಿಕ್ಕ ಸೈಜ್ ಆಗಿರೋದ್ರಿಂದ ಇದು 2.25 ಇಂಚರ ಬಿಟ್ಕೊತಾ ಇದ್ದೀನಿ. ಅರ್ಧ ಇಂಚು ಎಕ್ಸ್ಟ್ರಾ ಸ್ಟಿಚಿಂಗೋಸ್ಕರ ಒಂದು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಎಕ್ಸ್ಟ್ರಾ ಅರ್ಧ ಇಂಚ್ ಬಿಟ್ಕೊಂಡಿದ್ದೀನಿ. ಇದು ಶೋಲ್ಡರ್ ಬಂದು 14.5 ಇದೆ. 14.5 ಬ್ಯಾಕ್ ಡೀಪ್ಗೂ ಶೋಲ್ಡರ್ಗೂ ಯಾವ ರೀತಿ ನಾವು ಮೆಜರ್ಮೆಂಟ್ ಮಾಡಬೇಕು ಅಂತ ಹೇಳಿದ್ರೆ, ಈಗ ಬ್ಯಾಕ್ ಡೀಪು 4 ಇಂಚ್ ಇತ್ತು ಅಂದರೆ ಶೋಲ್ಡರನ್ನು 1 ಇಂಚ್ ಕಡಿಮೆ ಮಾಡಬೇಕಾಗತ್ತೆ. ಬ್ಯಾಕ್ ಡೀಪ್ 8 ಇಂಚ್ ಇತ್ತು ಅಂದರೆ ಶೋಲ್ಡರನ್ನು 2 ಇಂಚ್ ಕಡಿಮೆ ಮಾಡಬೇಕಾಗುತ್ತೆ. ಈಗ ಬ್ಯಾಕ್ ಡೀಪು 9.5 ಇದೆ. ಇವಾಗ ನಾನು ಎಷ್ಟು ಕಡಿಮೆ ಮಾಡ್ಕೊಂಡಿದ್ದೀನಿ ಅಂದರೆ ನೋಡಿ, 4 ಇಂಚು 8 ಇಂಚ್ಗೆ 2 ಇಂಚ್ ಆಯಿತು. ಈಗ 1.5 ಇಂಚ್ಗೆ 1/4 ಇಂಚು, ಅಲ್ಲಿಗೆ 2.25 ಇಂಚನ್ನು ಕಡಿಮೆ ಮಾಡ್ಕೊಂಡಿದ್ದೀನಿ. ಶೋಲ್ಡರ್ 14.5 ಇದ್ದರೆ 2.25 ಇಂಚ್ ಕಡಿಮೆ ಮಾಡ್ಕೊಂಡಿದ್ದೀನಿ. ಗೊತ್ತಾಯ್ತಾ? ಈಗ ನೋಡಿ, ಈಗ ಶೋಲ್ಡರು 14.5 ಇದೆ. 14.5ಇಂದ 2.25 ಇಂಚ್ ಕಡಿಮೆ ಮಾಡಿಕೊಂಡ್ರೆ ಶೋಲ್ಡರ್ ಈಗ 2.25 ಇಂಚ್ ಬರುತ್ತೆ. ಈಗ ಬ್ಯಾಕ್ ಡೀಪು 9.5 ಇಂಚಿಗೆ ಈ ಥರ ವಿ ನೆಕ್ ಹೇಳಿದ್ದಾರೆ ನೋಡಿ. ಈ ಥರ ವಿ ನೆಕ್ಕನ್ನು ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಓಕೆನಾ? ಈಗ ಚೆಸ್ಟ್ ಲೂಸ್ ಬಂದು 32. ಚೆಸ್ಟ್ ಲೂಸು 32 ಇರೋದ್ರಿಂದ ಅದಕ್ಕೆ 2 ಇಂಚನ್ನು ಆ್ಯಡ್ ಮಾಡ್ತಾಯಿದ್ದೀನಿ. 34, 2 ಇಂಚನ್ನು ಆ್ಯಡ್ ಮಾಡ್ತಾಯಿದ್ದೀನಿ. 34 ಮತ್ತು 1.5 ಇಂಚ್ ಎಕ್ಸ್ಟ್ರಾ ಬಿಟ್ಕೊತಾ ಇದ್ದೀನಿ ಸ್ಟಿಚಿಂಗೋಸ್ಕರ. ಹಾಗೆ ವೇಸ್ಟ್ ಇದು 25 ಇಂಚಿದೆ. 25 ಇಂಚ್ ವೇಸ್ಟ್ ಇರೋದ್ರಿಂದ ಕಾಲು ಭಾಗ ಎಷ್ಟಾಯಿತು? 6.25 ಆಯಿತು. 6.25 ಪ್ಲಸ್ 1.5 ಇಂಚು ಎಕ್ಸ್ಟ್ರಾ ಬ್ಯಾಕ್ ಡಾಟು ಎಲ್ಲ ಸೇರಿ, ಮತ್ತು 1.5 ಇಂಚು ಎಕ್ಸ್ಟ್ರಾ ಸ್ಟಿಚಿಂಗೋಸ್ಕರ. ಈಗ 1.5 ಇಂಚ್ ಎಕ್ಸ್ಟ್ರಾ ಬಿಟ್ಕೊಂಡಿದ್ದೀನಿ ನೋಡಿ. ಬ್ಯಾಕು 4 ಭಾಗ ಮಾಡಿಕೊಂಡು ವೇಸ್ಟನ್ನು 4 ಭಾಗ ಮಾಡಿಕೊಂಡು 1.5 ಇಂಚ್ ಎಕ್ಸ್ಟ್ರಾ ಬಿಟ್ಕೊಳ್ಳಿ ಯಾವಾಗಲೂ. ಓಕೆನಾ? ಇವಾಗ 1.5 ಇಂಚು ಎಕ್ಸ್ಟ್ರಾ ಸ್ಟಿಚಿಂಗೋಸ್ಕರನೂ ಬಿಟ್ಕೊಂಡಿದ್ದೀನಿ. ಅಲ್ಲಿಗೆ 3 ಇಂಚ್ ಎಕ್ಸ್ಟ್ರಾ ಬಂತು. ಇದು 1.5 ಇಂಚು, ಅದು 1.5 ಇಂಚು. ಈಗ ಆರ್ಮೋಲ್ ಹೇಗೆ ಅನ್ನೋದನ್ನು ನೋಡೋಣ. ಈಗ ಆರ್ಮೋಲ್ ಬಂದು 14.5 ಇದೆ. 7.25 ಇಲ್ಲಿಗೆ ಇಟ್ಟು ನೋಡಿದ್ರೆ 7.25, 1 ಇಂಚನ್ನು ಕಡಿಮೆ ಮಾಡ್ಕೊತೀವಿ ಯಾವಾಗಲೂ. ಆರ್ಮೋಲು ಏನು ಮೆಜರ್ಮೆಂಟ್ ಇರುತ್ತೋ ಅದಕ್ಕಿಂತ 1 ಇಂಚನ್ನು ಕಡಿಮೆ ಮಾಡ್ಕೊತೀನಿ. ಈಗ 15 ಇಂಚ್ ಇದ್ದಾಗ 7.25 ಇಂಚು, 1 ಇಂಚ್ ಕಡಿಮೆ ಮಾಡಿದ್ರೆ 6.25 ಕ್ರಾಸಲ್ಲಿ ಈ ಥರ ಮಾರ್ಕ್ ಮಾಡ್ಕೊಂಡಿದ್ದೀನಿ ನೋಡಿ. ಇಲ್ಲಿ 1.25 ಇಂಚನ್ನು ಬಿಟ್ಕೊತಾ ಇದ್ದೀನಿ. ಚಿಕ್ಕ ಸೈಜ್ ಇರೋದ್ರಿಂದ 1.25 ಇಂಚು. 1.25 ಇಂಚನ್ನು ಇಲ್ಲಿ ಇಟ್ಕೊಂಡು ನೋಡಿ, ಈ ಥರ ಈ 1.25 ಇಂಚು ಕರೆಕ್ಟಾಗಿ ಆರ್ಮಲನ್ನು ಮಾರ್ಕ್ ಮಾಡ್ಕೊತಾ ಇದ್ದೀನಿ ನೋಡಿ.
ಇವಾಗ ಗೊತ್ತಾಯ್ತಲ್ಲ, ಎಲ್ಲ ಮೆಜರ್ಮೆಂಟನ್ನು ಹೇಳಿದ್ದೀನಿ. ಮತ್ತೆ ಗೊತ್ತಾಗಲಿಲ್ಲ ಅಂದರೆ ವೀಡಿಯೋವನ್ನು ರಿವೈಂಡ್ ಮಾಡ್ಕೊಂಡು ನೋಡಿ. ಈ ಥರ ಇದಕ್ಕೆ ನಾನು ಎಕ್ಸ್ಟ್ರಾ ಸ್ಟಿಚಿಂಗೋಸ್ಕರ ಬಿಟ್ಕೊಂಡಿಲ್ಲ. ಸ್ವಲ್ಪ ನೆಕ್ ಬ್ರಾಡ್ ಬೇಕು ಅಂತ ಹೇಳಿದ್ರಿಂದ ಒಂಚೂರು ಬ್ರಾಡನ್ನು ಮಾಡಿಕೊಂಡು ಕಟ್ಟಿಂಗನ್ನು ಮಾಡ್ಕೊತಾ ಇದ್ದೀನಿ. ನೋಡಿ, ಆರ್ಮೋಲನ್ನು ಕರೆಕ್ಟಾಗಿ ಮಾರ್ಕ್ ಪ್ರಕಾರ ಮಾಡ್ಕೊಂಡಿದ್ದೀನಿ. ಇಲ್ಲಿ 1.5 ಇಂಚನ್ನು ಬಿಟ್ಕೊಂಡಿದ್ದೀನಿ. 1.5 ಇಂಚನ್ನು ಬಿಟ್ಕೊಂಡು ಕಟ್ಟಿಂಗನ್ನು ಮಾಡ್ಕೊಂಡಿದ್ದೀನಿ. ನೋಡಿ, ಇಲ್ಲೊಂದು ನ್ಯಾಚ್ ಹಾಕ್ಕೊಂಡಿದ್ದೀನಿ, ಇಲ್ಲಿ ಕೆಳಗಡೆ ಕೂಡ ಒಂದು ನ್ಯಾಚ್ ಹಾಕ್ಕೊತೀನಿ, ಇಲ್ಲಿ ಡಾಟ್ಗೋಸ್ಕರ. ಓಕೆ, ಇವಾಗ ಬ್ಯಾಕ್ ಕಟ್ಟಿಂಗ್ ಮುಗಿದಿದೆ. ವಿ ನೆಕ್ ಬ್ಯಾಕ್ ಕಟ್ಟಿಂಗ್ ಮುಗಿದಿದೆ. ಈಗ ಅದೇ ಫ್ರಂಟ್ ಕಟ್ಟಿಂಗನ್ನು ಮಾಡ್ಕೊಳ್ಳೋಣ. ಯಾವ ರೀತಿ ಮಾಡಬೇಕು ಅಂತ ಹೇಳಿದ್ರೆ, ಬ್ಯಾಕ್ ಕಟ್ಟಿಂಗ್ ಮಾಡಿರೋದನ್ನು ಇಟ್ಕೊಂಡು ಒಂದು ಸುತ್ತ ಒಂದು ಮಾರ್ಕನ್ನು ಮಾಡ್ಕೊಬೇಕಾಗತ್ತೆ. ನೋಡಿ, ಈ ಥರ ಒಂದು ಮಾರ್ಕನ್ನು ಮಾಡ್ಕೊತಾ ಇದ್ದೀನಿ ಎಲ್ಲ ಕಡೆಯಲ್ಲೂ. ನೋಡಿ, ಸುತ್ತ ಒಂದು ಮಾರ್ಕನ್ನು ಮಾಡ್ಕೊತಾ ಇದ್ದೀನಿ. ಎಲ್ಲೆಲ್ಲಿ ನ್ಯಾಚ್ ಹಾಕಿದ್ದೀನೋ ಅಲ್ಲೆಲ್ಲ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಆರ್ಮಲ್ ಹತ್ರ ಒಂದು ನ್ಯಾಚ್ ಹಾಕಿರ್ತೀನಿ, ಅಲ್ಲೂ ಮಾರ್ಕ್ ಮಾಡಿಕೊಂಡು ಇಲ್ಲೂ ಕೂಡ ಕೆಳಗಡೆ ಕೂಡ ಒಂದು ಮಾರ್ಕ್ ನ್ಯಾಚನ್ನು ಹಾಕ್ಕೊಂಡು ಈಗ ತೆಗೆದಿಡ್ತಾಯಿದ್ದೀನಿ. ಇವಾಗ ನೋಡಿ, ಬ್ಯಾಕು ರೆಡಿ ಆಯಿತು. ಬ್ಯಾಕನ್ನು ಇಟ್ಟು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇಲ್ಲಿ 1/2 ಇಂಚು ಸ್ಟಿಚಿಂಗೋಸ್ಕರ ಒಂದು ಮಾರ್ಕನ್ನು ಮಾಡ್ಕೊಂಡಿದ್ದೀನಿ ಎಕ್ಸ್ಟ್ರಾ. ಅದರಲ್ಲೇ ಇವಾಗ ಫ್ರಂಟ್ ಡೀಪ್ ಎಷ್ಟಿದೆ ಅಂತ ನೋಡೋಣ. ಫ್ರಂಟ್ ಡೀಪು 7.5 ಇಂಚಿದೆ. ಫ್ರಂಟು ಯು ನೆಕ್ ಹೇಳಿದ್ದಾರೆ. ಚಿಕ್ಕ ಸೈಜ್ ಆಗಿರೋದ್ರಿಂದ ತುಂಬ ಬ್ರಾಡಾಗಿ ಇಡೋದು ಬೇಡ. ಯು ನೆಕ್ ಹೇಳಿರೋದ್ರಿಂದ ಯು ಅನ್ನು ಮಾರ್ಕ್ ಮಾಡ್ಕೊತಾ ಇದ್ದೀನಿ. ನೋಡಿ, ಈ ಥರ ಯು ಅನ್ನು ಮಾರ್ಕ್ ಮಾಡ್ಕೊಂಡಿದ್ದೀನಿ. ನೀಟಾಗಿ ಯು ಬರ್ತಾ ಇದೆ. ಓಕೆನಾ? ಯು ಮಾಡ್ಕೊಂಡ್ಮೇಲೆ ಈ ಮೇಲ್ಗಡೆ 1/2 ಇಂಚ್ ಬಿಟ್ಕೊಂಡಿದ್ದೀವಿ. ಅಲ್ಲಿಂದ ನಾವು ಕಪ್ ಪಾಯಿಂಟನ್ನು ಮಾರ್ಕ್ ಮಾಡೋಣ. ಈ ಕಪ್ ಪಾಯಿಂಟ್ ಬಂದು 8.5 ಇಂಚಿದೆ. 8.5 ಇಂಚು ಕಪ್ ಪಾಯಿಂಟು. ಅಲ್ಲಿಂದ 11 ಇಂಚು ಕಪ್ ಎಡ್ಜ್ ಪಾಯಿಂಟು. ಓಕೆನಾ? ಇಲ್ಲಿ 8.5 ಪ್ಲಸ್ 11. ಇಲ್ಲಿ 3.5 ಇಂಚು ನಾನು ಸೈಡಿಂದ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಮಾರ್ಕ್ ಮಾಡಿಕೊಂಡು ಆ ಕಪ್ ಪಾಯಿಂಟಿಂದ ಕೆಳಗಡೆವರೆಗೂ ಒಂದು ಗೆರೆಯನ್ನು ಹಾಕ್ಕೊಂಡಿದ್ದೀನಿ. ಈಗ ಆರ್ಮಾಲ್ ಸೆಂಟ್ರ್ ಪಾಯಿಂಟ್ ಇದೆಯಲ್ಲ, ಅಲ್ಲಿಂದ ಹೀಗೆ ಗೆರೆಯನ್ನು ಹಾಕ್ಕೊತ ಬರ್ತೀನಿ. ನೋಡಿ, ಈ ಥರ ಬರುತ್ತೆ. ಕೆಳಗಡೆಗೆ 1/2 ಇಂಚು, ಮೇಲ್ಗಡೆ ಸೆಂಟ್ರ್ ಪಾಯಿಂಟು, ಆರ್ಮಾಲ್ ಸೆಂಟ್ರ್ ಪಾಯಿಂಟು. ಅಲ್ಲಿಂದ ಈ ಥರ ಒಂದು ಗೆರೆಯನ್ನು ಹಾಕ್ಕೊಂಡಿದ್ದೀನಿ. ಇಲ್ಲಿ 1/2 ಇಂಚನ್ನು ನಾನು ತೊಗೊತಾ ಇದ್ದೀನಿ. ನೋಡಿ, ನಿಧಾನವಾಗಿ ಹೇಳ್ತಾ ಇದ್ದೀನಿ. ಇಲ್ಲಿ 1/2 ಇಂಚನ್ನು ತೊಗೊತಾ ಇದ್ದೀನಿ. ಇಲ್ಲಿ ಕೂಡ 1/2 ಇಂಚನ್ನು ತೊಗೊತಾ ಇದ್ದೀನಿ. ತುಂಬ ಚಿಕ್ಕ ಸೈಜ್ ಆಗಿರೋದ್ರಿಂದ ನೋಡಿ, ಇಲ್ಲಿ 1/2 ಇಂಚು. ಆರ್ಮಲ್ಲು ಹತ್ರ ಕೂಡ 1/2 ಇಂಚ್ ಎಕ್ಸ್ಟ್ರಾ ಮಾಡ್ಕೊತಾ ಇದ್ದೀನಿ. ಇಲ್ಲಿ 1/2 ಇಂಚ್ ಎಕ್ಸ್ಟ್ರಾ ಮಾಡ್ಕೊಂಡಾಗೆ ಇಲ್ಲೂ ಕೂಡ 1/2 ಇಂಚ್ ಮಾಡಿಕೊಂಡು ಒಂದು ಗೆರೆಯನ್ನು ಹಾಕ್ಕೊತಾ ಇದ್ದೀನಿ. ಆರ್ಮಲ್ ನ್ಯಾಚ್ ಹಾಕಿದ್ವಲ್ಲ, ಅಲ್ಲಿಂದ 1/2 ಇಂಚ್ ಎಕ್ಸ್ಟ್ರಾ. ಓಕೆ, ಇಲ್ಲಿ ಕೂಡ 1/2 ಇಂಚ್ ಕೆಳಗಡೆಗೆ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಇಲ್ಲಿ ಕೂಡ 1/2 ಇಂಚು ಕೆಳಗಡೆಗೆ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಇಲ್ಲಿ ಕೂಡ 1/2 ಇಂಚು. ನೋಡಿ, ಎಲ್ಲ ಕಡೆ 1/2 ಇಂಚ್ ಮಾಡಿಕೊಂಡು ನೋಡಿ, ಈ ಥರ ನೋಡಿ, ಈ ಥರ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಕೆಳಗಡೆ 1 ಇಂಚ್ ಮಾತ್ರ ಸಾಕು. ಇಲ್ಲಿ ಕೂಡ 1/2 ಇಂಚು ಮಾರ್ಕ್ ಮಾಡೋದ್ರ ಪ್ರಕಾರ ಆರ್ಮಲ್ ಹತ್ರ ಕೂಡ 1/2 ಇಂಚು ಡೌನಿಗೆ ಮಾಡ್ತಾಯಿದ್ದೀನಿ. ಮೇಲ್ಗಡೆ ಶೋಲ್ಡ್ ನೋಡಿ, ಈ ಥರ ಮಾರ್ಕ್ ಮಾಡಿಕೊಂಡು ಎಲ್ಲ ಕಡೆ 1/2 ಇಂಚನ್ನು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಓಕೆನಾ? ಈಗ ಕಟ್ಟಿಂಗನ್ನು ಮಾಡ್ಕೊಳ್ಳೋಣ. ನೋಡಿ, ಈ ಥರ ಆ ಮಾರ್ಕ್ ಕರೆಕ್ಟಾಗಿ ಕಟ್ಟಿಂಗನ್ನು ಮಾಡ್ಕೊತಾ ಇದ್ದೀನಿ. ನೆಕ್ ಕೂಡ 1/4 ಇಂಚು ಸ್ಟಿಚಿಂಗೋಸ್ಕರ ಬಿಟ್ಟು, ಮಾರ್ಕ್ಗಿನ್ನ 1/4 ಇಂಚ್ ಬಿಟ್ಟು ಕಟ್ಟಿಂಗನ್ನು ಮಾಡ್ಕೊತಾ ಇದ್ದೀನಿ. ನೋಡಿ, ಇಲ್ಲಿ 1/4 ಇಂಚ್ ಬಿಟ್ಟಿದ್ದೀನಿ. ಇಲ್ಲೇ ಮೇಲ್ಗಡೆ ಶೋಲ್ಡ್ರ್ ಹತ್ರ 1/2 ಇಂಚ್ ಬಿಟ್ಟಿದ್ದೀನಿ. ಹಾಗೆ ನಾವು ಆರ್ಮಲ್ ಶೇಪನ್ನು ಕೂಡ ತೊಗೋಬೇಕಾಗತ್ತೆ. ನೋಡಿ, ಈ ಥರ 1/2 ಇಂಚು ಆರ್ಮಲ್ ಶೇಪನ್ನು ತೊಗೊಂಡಿದ್ದೀನಿ. ತೊಗೊಂಡು ಕಟ್ಟಿಂಗನ್ನು ಮಾಡಿತಾ ಇದ್ದೀನಿ. ನೋಡಿ, ಆರ್ಮಲ್ಗೆ 1/2 ಇಂಚು ಶೇಪ್ ಆಯ್ತಲ್ಲ. ಇವಾಗ ಒಂದು ಪೋರ್ಷನ್ ಆಯ್ತಿದ್ದು ಫ್ರಂಟು. ಇವಾಗ ನೋಡಿ, ಈ ಥರ ಇಲ್ಲಿಂದ ಕಟ್ ಮಾಡ್ಕೊತಾ ಇದ್ದೀನಿ. ಇಲ್ಲಿ 1/2 ಇಂಚು ಡಾಟ್ ಬಿಟ್ಟಿದ್ದೀವಲ್ಲ, ಡಾಟ್ ಹತ್ರ 1/2 ಇಂಚು ನೀಟಾಗಿ ಶೇಪಾಗಿ ಮಾಡ್ಕೋಬೇಕಾಗತ್ತೆ. ನೋಡಿ, ಈ ಥರ ಇಲ್ಲಿಂದ ಈ ಥರ ಸ್ಟ್ರೈಟ್ ಕರೆಕ್ಟಾಗಿ ಮಾರ್ಕ್ ಪ್ರಕಾರ ಮಾಡ್ಕೊಂಡಿದ್ದೀನಿ. ಕೆಳಗಡೆ ಕೂಡ 1/2 ಇಂಚ್ ಬಿಟ್ಟಿದ್ದೀನಿ. ಇಲ್ಲಿ 1.5 ಇಂಚನ್ನು ಎಕ್ಸ್ಟ್ರಾ ಬಿಟ್ಟಿದ್ದೀನಿ. ನೋಡಿ, ಈ ಥರ ಶೇಪ್ ಬಂದಿದೆ. ಓಕೆ, ಇಲ್ಲಿ ಒಂದು ನ್ಯಾಚನ್ನು ಹಾಕ್ಕೊತಾ ಇದ್ದೀನಿ. ಓಕೆ, ಇವಾಗ ಫ್ರಂಟ್ ಇನ್ನೊಂದು ಪೋರ್ಷನನ್ನು ಇಟ್ಕೊಂಡು ಯಾವ ರೀತಿ ಬಂದಿದೆ ಅಂತ ತೋರಿಸ್ತಾ ಇದ್ದೀನಿ. ನೋಡಿ, ಈ ಥರ ಬಂದಿದೆ. ಈಗ ಚೆಕ್ ಮಾಡ್ಕೊಳ್ಳೋಣ. ಈ ಜಾಯಿಂಟ್ಗೆ
ಕರೆಕ್ಟಾಗಿ ಕೂತ್ಕೊಳ್ತಾ ಇದೆಯಾ, ನಾವು ಸ್ಟಿಚ್ ಮಾಡಿದಾಗ ಕರೆಕ್ಟಾಗಿ ಕೂತ್ಕೊಳ್ಳುತ್ತಾ ಅಂತ ನೋಡಿದ್ರೆ ಇದು 1/4 ಇಂಚು ಜಾಸ್ತಿ ಬರ್ತಾಯಿದೆ. ಆ 1/4 ಇಂಚನ್ನು ಕಟ್ ಮಾಡಿ ತೆಗಿತಾ ಇದ್ದೀನಿ. ಓಕೆನಾ. ಇವಾಗ ಬ್ಯಾಕನ್ನು ಇಟ್ಕೊಂಡು ನೋಡೋಣ. ನಾವು ಚೆಕ್ ಮಾಡ್ಕೊಳ್ತಾ ಇರೋದಷ್ಟೇ, ಕಟ್ಟಿಂಗ್ ಮುಗ್ದಿದೆ. ಇವಾಗ ಇದನ್ನು ಇಟ್ಟು ಈ ಥರ ನೋಡಿದಾಗ ನೋಡಿ ಎರಡೂ ಕರೆಕ್ಟಾಗಿ ಬಂದಿರುತ್ತೆ. ಇದನ್ನು ಕೂಡ ಇಟ್ಟು ನೋಡೋಣ. ಇದು ಒಂದ್ರ ಮೇಲೆ ಒಂದು ಇಟ್ಟಾಗ ಕರೆಕ್ಟಾಗಿ ಕೂತ್ಕೊಳ್ಳುತ್ತೆ. ಸ್ಟಿಚ್ ಮಾಡಿದಾಗ ಅರ್ಧ ಇಂಚು ಕಡಿಮೆ ಬರುತ್ತೆ, ಅರ್ಧ ಇಂಚು ಕಡಿಮೆ ಇರಬೇಕು. ಸೈಡ್ ಕೂಡ ಹಾಗೆ ಚೆಕ್ ಮಾಡೋಣ, ಒಂದ್ರ ಮೇಲೆ ಒಂದು ಕರೆಕ್ಟಾಗಿ ಕೂದಿದೆ ಅಂತ. ಹಾಗೆ ವೇಸ್ಟ್ ಇದು ಇನ್ನೊಂದು ಸರಿ ಚೆಕ್ ಮಾಡ್ಕೊಳ್ಳಿ. ನಾವು ಸ್ಟಿಚ್ ಮಾಡಿದಾಗ ಕರೆಕ್ಟಾಗಿ ಒಂದ್ರ ಮೇಲೆ ಕೂತ್ಕೊಳ್ಳುತ್ತಾ, ಎಕ್ಸ್ಟ್ರಾ ಬಂದುಬಿಡುತ್ತಾ ಅಂತ. ಕರೆಕ್ಟಾಗಿದೆ. ಇವಾಗ ವೇಸ್ಟ್ ಯಾವ ರೀತಿ ಅಂತಂದರೆ 25 ಇಂಚ್ ವೇಸ್ಟ್ ಇದೆ. ಫ್ರಂಟ್ ಅರ್ಧ ಇಂಚ್ ಯಾವಾಗಲೂ ಕಡಿಮೆ ಬರಬೇಕು ಬ್ಯಾಕ್ಗಿನ್ನ. ಅಲ್ಲಿಗೆ 6.25, ಅರ್ಧ ಇಂಚ್ ಕಮ್ಮಿ ಅಂದರೆ 5.25 ಇಂಚ್ ಬರುತ್ತೆ. ನೋಡಿ ಇಲ್ಲಿಗೆ ಬರ್ತಾಯಿದೆ. ಒಂದು ಚೂರು ಜಾಸ್ತಿ ಕಾಣಿಸ್ತಾ ಇದೆ, ಅದನ್ನು ಒಂಚೂರು ಈ ಕಡೆಯಿಂದ ಶೇಪ್ ಮಾಡ್ಕೊತಾ ಇದ್ದೀನಿ. ಒಂಚೂರು 1/4 ಇಂಚಷ್ಟು ಶೇಪನ್ನು ಮಾಡ್ಕೊತಾ ಇದ್ದೀನಿ. ನೋಡಿ ಈ ಥರ ಬಂದಿದೆ. ಓಕೆನಾ. ಇವಾಗ ವೇಸ್ಟು 5.25 ಇಂಚು, ಈ ಕಡೆ ಸೈಡಿಂದ ಅರ್ಧ ಇಂಚ್ ಬಿಟ್ಟು 5.25 ಇಂಚು ಕರೆಕ್ಟಾಗಿ ಬಂದಿದೆ. ಓಕೆನಾ. ಒಂದ್ರ ಮೇಲೆ ಒಂದಿಟ್ಟು ನೋಡಿದಾಗ ಈ ಥರ ಶೇಪು ಕೂತ್ಕೊಂಡಿದೆ. ನೋಡಿ ಈ ಥರ ಬಂದಿದೆ. ಗೊತ್ತಾಗಲಿಲ್ಲ ಅಂದರೆ ಇನ್ನೊಂದು ಸರಿ ವಿಡಿಯೋವನ್ನು ನೋಡಿ. ಯಾವುದೇ ಡೌಟ್ ಇದ್ದರೂ ಕಮೆಂಟ್ ಮಾಡಿ ತಿಳಿಸಿ, ನಾನು ಕಮೆಂಟ್ಗೆ ಖಂಡಿತವಾಗ್ಲೂ ರಿಪ್ಲೈ ಮಾಡ್ತೀನಿ. ಇದು ನೋಡಿ ಬ್ಯಾಕು ಮತ್ತು ಫ್ರಂಟ್, ಇದು ಸ್ಲೀವ್ಲೆಸ್ ಆಗಿರೋದ್ರಿಂದ ಸ್ಲೀವ್ಸು ಬರಲ್ಲ. ಓಕೆ. ಇದು ಯಾವುದೇ ಆರ್ಮಲ್ ರಿಂಕಲ್ಸ್ ಆಗಲಿ, ಶೋಲ್ಡರ್ ಡ್ರಾಪ್ ಆಗಲಿ ಯಾವುದು ಬರಲ್ಲ, ನೀಟಾಗಿ ಕೂತ್ಕೊಳ್ಳುತ್ತೆ. ಇವಾಗ ನಾವು ಪ್ಯಾಡೆಡ್ ಬ್ಲೌಸ್ ಆಗಿರೋದ್ರಿಂದ ನಾವು ಡಬಲ್ ಲೈನಿಂಗನ್ನು ಕಟ್ ಮಾಡ್ಕೋಬೇಕಾಗುತ್ತೆ. ಡಬಲ್ ಲೈನಿಂಗ್ ಯಾಕೆ ಅಂತ ಹೇಳಿದರೆ, ಫಸ್ಟು ನಾವು ಬಟ್ಟೆ ಮೇಲೆ ಕ್ಲಾತ್ ಮೇಲೆ ಒಂದು ಲೈನಿಂಗನ್ನು ಅಟ್ಯಾಚ್ ಮಾಡಿ ಮತ್ತೆ ಸಪ್ರೇಟಾಗಿ ಒಂದು ಲೈನಿಂಗನ್ನು ರೆಡಿ ಮಾಡಿಕೊಂಡು ಆ ಲೈನಿಂಗಿಗೆ ಪ್ಯಾಡನ್ನು ಅಟ್ಯಾಚ್ ಮಾಡ್ಕೋಬೇಕಾಗುತ್ತೆ. ಯಾಕೆ ಆ ಥರ ಮಾಡ್ತೀವಿ ಅಂತ ಹೇಳಿದ್ರೆ, ಈಗ ನಾವು ಒರಿಜಿನಲ್ ಬಟ್ಟೆ ತುಂಬ ತೆಳ್ಳಗಿರುತ್ತೆ, ಅದ್ರ ಮೇಲೆ ನಾವು ಡೈರೆಕ್ಟಾಗಿ ಕಪ್ಪನ್ನು ಕೂರಿಸಿದಾಗ ಕಪ್ಸು ಆಚೆಗೆ ಕಾಣಿಸುತ್ತೆ. ಆ ಒಂದು ಸಂದರ್ಭದಲ್ಲಿ ಬಟ್ಟೆ ಮೇಲೆ ಒಂದು ಸಾರಿ ಲೈನಿಂಗನ್ನು ಅಟ್ಯಾಚ್ ಮಾಡಿಕೊಂಡು ಒಂದು ಲೈನಿಂಗನ್ನು ಮತ್ತು ಸಪ್ರೇಟಾಗಿ ಒಂದು ಲೈನಿಂಗನ್ನು ನಾವು ರೆಡಿ ಮಾಡಿಕೊಂಡ್ರೆ ಆವಾಗ ಪ್ಯಾಡ್ ಆಚೆ ಕಾಣಿಸಲ್ಲ. ಪ್ಯಾಡು ಯಾವ ಕಲರ್ ಇದ್ರೂ ವೈಟ್ ಹಾಕಿ ನೀವು ಬ್ರೌನೇ ಹಾಕಿ ಸ್ಕಿನ್ ಕಲರ್ ಹಾಕಿದ್ರೂ ಕೂಡ ಅದು ಆಚೆಗೆ ಕಾಣಿಸಲ್ಲ. ನೋಡಿ ಈ ಥರ ಡಬಲ್ ಬಟ್ಟೆಯನ್ನು ನಾನು ಕಟಿಂಗ್ ಮಾಡ್ಕೊತಾ ಇದ್ದೀನಿ. ಪ್ಯಾಡೆಡ್ ಬ್ಲೌಸಲ್ಲಿ ಮಾತ್ರ ಈ ಥರ ಮಾಡ್ತೀವಿ, ಆವಾಗ ನಮಗೆ ಪ್ಯಾಡ್ ಆಚೆ ಕಾಣಿಸಲ್ಲ. ಇಲ್ಲಾಂದರೆ ಸಿಂಗಲ್ ಲೇಯರ್ ಹಾಕ್ಬಿಟ್ರೆ ಪ್ಯಾಡು ಆಚೆಗೆ ಕಾಣಿಸುತ್ತೆ. ಅದರಿಂದ ಫ್ರಂಟ್ ಲೈನಿಂಗ್ ಮಾತ್ರ ಡಬಲನ್ನು ಕಟ್ ಮಾಡ್ಕೊತಾ ಇದ್ದೀನಿ. ಡಬಲನ್ನು ಕಟ್ ಮಾಡಿಕೊಂಡೆ ನೋಡಿ, ಎರಡು ಒಂದೇ ಸಮ ಎಲ್ಲೆಲ್ಲಿ ನ್ಯಾಚ್ ಹಾಕಿರ್ತೀವಿ ಅಲ್ಲೆಲ್ಲ ನ್ಯಾಚ್ ಹಾಕ್ಕೊಂಡು ಡಬಲ್ ಕಟ್ಟಿಂಗನ್ನು ಮಾಡ್ಕೊಂಡಿದ್ದೀನಿ. ಇದು ಕಟ್ಟಿಂಗ್ ಕಂಪ್ಲೀಟ್ ಆಗಿದೆ. ಇವಾಗ ನಾವು ಒರಿಜಿನಲ್ ಬಟ್ಟೆಯನ್ನು ಇಟ್ಕೊಂಡು ನಿಮಗೆ ಯಾವ ರೀತಿ ಕಟ್ಟಿಂಗ್ ಮಾಡಬೇಕು ಅನ್ನೋದನ್ನು ತೋರಿಸ್ತಾ ಇದ್ದೀನಿ. ನೋಡಿ ಬ್ಯಾಕ್ ಓಪನ್ ಆಗಿರೋದ್ರಿಂದ ಓಪನ್ ಸೈಡ್ಗೆ ಈ ಥರ ಇಟ್ಕೊಂಡಿದ್ದೀನಿ, ಕ್ಲೋಸ್ ಸೈಡ್ಗೆ ಫ್ರಂಟನ್ನು ಇಟ್ಕೊಂಡಿದ್ದೀನಿ. ನೋಡಿ ಈ ಥರ ಇಟ್ಟು ನಾವು ಕಟ್ಟಿಂಗ್ ಮಾಡ್ಕೊತಾ ಇದ್ದೀನಿ. ಓಕೆನಾ. ಕಟ್ಟಿಂಗ್ ಮಾಡ್ಕೊಂಡ್ಮೇಲೆ ಒಂದು ಸಾರಿ ಲೈನಿಂಗನ್ನು ಫಸ್ಟ್ ಅಟ್ಯಾಚ್ ಮಾಡಿಕೊಂಡು ಆಮೇಲೆ ಪ್ಯಾಡನ್ನು ಹಾಕಬೇಕಾಗುತ್ತೆ. ಮತ್ತೊಂದು ಲೇಯರ್ಗೆ ಮಾತ್ರ ಪ್ಯಾಡನ್ನು ಹಾಕಬೇಕಾಗುತ್ತೆ. ಡಬಲ್ ಲೈನಿಂಗ್ ಅದು ಸ್ಟಿಚಿಂಗ್ ವಿಡಿಯೋದಲ್ಲಿ ಒಂದು ಸಾರಿ ತೋರಿಸ್ಕೊಡ್ತೀನಿ. ನೆಕ್ಸ್ಟ್ ಟೈಮ್ ಸ್ಟಿಚಿಂಗ್ ವಿಡಿಯೋನ ಕೂಡ ಹಾಕ್ತೀನಿ. ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ಆ ವಿಡಿಯೋ ಕೂಡ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲ ವಿಡಿಯೋಗಳನ್ನು ದಯವಿಟ್ಟು ನೋಡಿ. ಈ ಥರ ಕಟ್ಟಿಂಗ್ ಮಾಡ್ಕೊತಾ ಇದ್ದೀನಿ. ನೋಡಿ ಈ ಥರ ಲೈನಿಂಗ್ ಇಟ್ಬಿಟ್ಟು ಕಟ್ಟಿಂಗ್ ಮಾಡ್ಕೋಬೇಕಾಗತ್ತೆ. ಬಟ್ಟೆ ಕೂಡ ವೇಸ್ಟ್ ಆಗೋಲ್ಲ. ನೀವು ಬ್ಯಾಕ್ ಟೈಯಿಂಗ್ ಆಗಲಿ ಪ್ರತಿಯೊಂದಕ್ಕೂ ಬಟ್ಟೆ ಯೂಸ್ ಆಗುತ್ತೆ. ನಾವು ಎಲ್ಲೆಲ್ಲೋ ಇಟ್ಬಿಟ್ಟು ಕಟ್ ಮಾಡಿಕೊಂಡ್ರೆ ಬಟ್ಟೆಗಳೆಲ್ಲ ವೇಸ್ಟ್ ಆಗುತ್ತೆ. ಆಮೇಲೆ ಟೈ ಮಾಡಬೇಕು ಅಂದಾಗ ಫ್ರಂಟು ಬೆಲ್ಟ್ಗೆ ಎಲ್ಲ ಬಟ್ಟೆ ಬೇಕಾಗುತ್ತೆ. ಬಟ್ಟೆ ವೇಸ್ಟ್ ಮಾಡ್ದೇ ನೀಟಾಗಿ ಇಟ್ಕೊಂಡು ಕಟ್ಟಿಂಗ್ ಮಾಡಿಕೊಂಡ್ರೆ ನೋಡಿ ಈ ಥರ ಬರುತ್ತೆ. ಇವಾಗ ನೋಡಿ ಕಟ್ಟಿಂಗ್ ಕಂಪ್ಲೀಟ್ ಆಗಿದೆ. ಫ್ರಂಟ್ ಮತ್ತು ಬ್ಯಾಕ್ ಸ್ಲೀವ್ಲೆಸ್ ಬ್ಲೌಸ್ ಆಗಿರೋದ್ರಿಂದ ಇದು ಸ್ಲೀವ್ಸ್ ಇರೋದಿಲ್ಲ. ವಿಡಿಯೋ ನೋಡಿದ್ರಲ್ಲ ಫ್ರೆಂಡ್ಸ್, ನಿಮ್ಗೆ ಹೇಗೆ ಅನ್ನಿಸ್ತು? ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್ನ, ಹಾಗೆ ಒಂದು ಲೈಕ್ ಒತ್ತಿ. ಹೀಗೆ ಹಲವಾರು ವಿಡಿಯೋಗಳನ್ನು ನಾವು ಮಾಡಿ ಹಾಕ್ತಾ ಇರ್ತೀವಿ.
ಈ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆನಾ? ಓಕೆ ಫ್ರೆಂಡ್ಸ್, ಬಾಯ್.